ओम सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिम् वेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु अनेकासु कृतिषु इयं विशुद्ध वेदांत परिभाषा नाम्नी गीर्वाण भाषायाः कृतिः इदानीं विचार्यते। इयं कृतिः तासु सर्वासु कृतिषु एकं विशिष्टस्थानं भजते इति अयं विशेषः। अस्मिन् ग्रन्थे एकादशो विषयः जीवस्य गत्यागति इति एकादशो विषयः। अयं विषयः इदानीं विचारणीयः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकादशं ग्रन्थभागं जीवस्य गत्यागति इति एकादशं ग्रन्थभागं यथा स्वामिपादानुग्रहं विचारयामः। तत्र तावत् श्री श्री स्वामिपादानां प्रशस्तिश्लोकमेकं द्विवारं पठामः। ओम कषाय रहितं काषाय वासं स्वरूप स्वरूपनिष्ठं परिपूर्णबोधम् वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषाय रहितं काषाय वासं स्वरूपनिष्ठं परिपूर्णबोधम् वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानन्देन्द्र सरस्वती स्वामिपादैः प्रणीता विशुद्ध वेदांत परिभाषा। ओम अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्य प्रमाणज्ञान
ಸಂಪ್ರದಾಯ ವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಇದಾನೀಂ ದಶಮೋ ವಿಷಯ ಏಕಾದಶೋ ವಿಷಯಃ ಇದಾನೀಂ ವಿಚಾರ್ಯತೆ. ವಿಷಯಸ್ತು ಜೀವಸ್ಯ ಗತ್ಯಾಗತಿ ಇತಿ ಅಯಂ ವಿಷಯಃ ಇದಾನೀಂ ವಿಚಾರ್ಯತೆ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರ ಒಂದು ವಿಶಿಷ್ಟ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ. ಈ ಕೃತಿಯಲ್ಲಿ 11ನೆಯ ವಿಷಯ ಜೀವಸ್ಯ ಗತ್ಯಾಗತಿ. ಇದರ ತನಕ ಎಲ್ಲ ವಿಭಾಗಗಳನ್ನು ಹೇಳಿದ್ರೆ ವಿಷಯಗಳನ್ನು, ಆದರೆ ಈ ಒಂದು ವಿಷಯ ಇದೆಯಲ್ಲ ಜೀವಸ್ಯ ಗತ್ಯಾಗತಿ ಅಂತಕ್ಕಂಥದ್ದು, ಇದು ಅತ್ಯಂತ ಮುಖ್ಯವಾದ ಅಲ್ಲ ಪ್ರಮುಖವಾದ ವಿಷಯ. ಎಲ್ಲಿ ಸೂತ್ರ ಭಾಷ್ಯದಲ್ಲಿ ಇದನ್ನ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಮತ್ತೆ ಈ ಜೀವನಿಗೆ ಗತಿ ಆಗತಿ, ಹೋಗುವುದು ಮತ್ತೆ ಬರುವುದು, ಗತಿಶ್ಚ ಆಗತಿಶ್ಚ ಗತ್ಯಾಗತಿ. ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಬರ್ತಾನೆ ಯಾತಾಯಾತ. ಇದು ಜೀವನಿಗೆ ಆಗ್ತಾ ಇದೆಯಲ್ಲ, ಇದರ ಅನುಭವ ಯಾರಿಗಿಲ್ಲ, ಎಲ್ಲರಿಗೂ ಇದೆ. ಹಾಗಾದರೆ ಇದನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಯಾಕೆ ಈ ವಿಚಾರ ಬಂತು ಅಂತಂದ್ರೆ, ನೋಡಿ, ಪರಮಾತ್ಮ ಪರಮಾರ್ಥ ತತ್ವ, ಅವನು ಕೂಟಸ್ಥ, ನಿಷ್ಕ್ರಿಯ, ಶಾಂತ. ಹೌದಾನೆ? ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಜ್ಞಾನ, ಉಪನಿಷದ್ ವಾಕ್ಯಾರ್ಥ ಜ್ಞಾನ, ಅದು ಅನುಭವ ಪರ್ಯಂತವಾಗಿ ಇವನಿಗೆ ಆಯ್ತು. ಇವನಿಗೆ ಅಂದ್ರೆ ಯಾರಿಗಾಯ್ತು? ಇವನಿಗೆ ಅಂದ್ರೆ ಜೀವನಿಗೆ ಆಯ್ತು. ಹೌದಾನೆ? ಯಾರಿಗಾಯ್ಬೇಕು? ಜೀವನಿಗಾಯ್ತು. ಜೀವನಿಗೆ ಆದ ಮೇಲೆ ಇವನಿಗೆ ಈ ಗತ್ಯಾಗತಿ, ಜೀವ ಅಂತಂದ್ರೇನು? ಜೀವ ಪ್ರಾಣಧಾರಣೆ ಅಂತ ಇದ್ರೂ ಕೂಡ ಎಲ್ಲ ಚೈತನ್ಯಕ್ಕೂ ಮೂಲ ಕಾರಣ. ಹೌದಾನೆ? ಪ್ರಾಣಧಾರಣೆ. ಪ್ರಾಣ ಅಂದ್ರೇನು? ಪ್ರಾಣ ಅಂತಂದ್ರೆ ಅನಹ ಪ್ರಾಣ. ಅನಹ ಅಂತಂದೇನು? ಅನಹ ಅಂತಂದ್ರೆ ಅನಚೇಷ್ಟಾಯಾಮ್ ಅಂತಕ್ಕಂಥದ್ದು. ಹಾಗಾಗಿ ಪ್ಲಸ್ ಅನಹ ಪ್ರಾಣ ಅಂತಂದ್ರೆ ಪ್ರಕರ್ಷೇಣ ಏನು? ಅನಿತಿ. ಅನಿತಿ ಅಂದ್ರೇನು? ಚೇಷ್ಟಾಂಕರೋತಿ ಅಥವಾ ಚೇಷ್ಟತಿ. ಚೇಷ್ಟದೇನು? ಆಕ್ಷನ್, ಚೈತನ್ಯ. ಹೌದಾನೆ? ಹೀಗಾಗಿ ಈ ಚೈತನ್ಯದ ಕುಲುಮೆ ಜೀವ, ಇವನಿಗೆ ಗತಿ ಆಗತಿ ಅಂತಕ್ಕಂಥದ್ದು ಇರುತ್ತೆ. ಯಾಕೆ? ಎಲ್ಲಿ ತನಕ ಕರ್ಮ ಫಲ ಇರುತ್ತೋ ಅಲ್ಲಿ ತನಕ ಆ ಲೋಕದಲ್ಲಿ ಇವನಿಗೆ ಸ್ಥಾನ. ಯಾವುದೇ ಲೋಕ ಆಗಿರ್ಲಿ, ಅದು ಭೂರಾದಿಯಾಗಿ ಯಾವುದೇ ಲೋಕ ಇರಲಿ, ಆ ಲೋಕದಲ್ಲಿ ಕರ್ಮ ಫಲವನ್ನ ಎಷ್ಟು ಅನುಭವಿಸಬೇಕೋ ಅಷ್ಟನ್ನೂ ಕೂಡ ಆ ಲೋಕದಲ್ಲಿ ಅನುಭವಿಸಿದ ಮೇಲೆ ಏನ್ ಮಾಡ್ತಾನೆ? ಅವನಿಗೆ, ಜೀವನಿಗೆ ಗತಿ ಅಂದ್ರೆ ಬೇರೆ ಕಡೆ ಗತಿ. ಆ ಲೋಕದ ಅನುಭವಿಸಿದ್ದಾಯ್ತು, ಎಲ್ಲ ಗತಿ ಬೇರೆ ಕಡೆ. ತಿರ್ಗಾ ಅಲ್ಲಿಂದ ವಾಪಸ್ ಬರ್ತಾನೆ, ತಿರ್ಗಾ ಇನ್ನೊಂದ್ ಕಡೆ ಹೋಗ್ತಾನೆ. ಹೀಗೆ ಇವನಿಗೆ ಗತಿ ಆಗತಿ ಅಂತ ಬರೋದು ಇದ್ದೇ ಇರುತ್ತೆ. ಹೀಗಿರುವಾಗ ಈ ಕೂಟಸ್ಥ ನಿತ್ಯ ಬ್ರಹ್ಮ ತತ್ವ ನೀನಾಗಿದ್ದೀಯ ಅಂತಂದ್ಮೇಲೆ ಈ ಗತ್ಯಾಗತಿ ಏನು? ಹೋಗ್ಲಿ, ಗತ್ಯಾಗತಿ ಬಿಟ್ಬಿಡೋಣ ಅಂದ್ರೆ ಹೇಗೆ ಬಿಟ್ಬಿಡೋದು? ದಿನ ಬೆಳಗಾದ್ರೆ ನಮ್ಮ ಅನುಭವಕ್ಕೆ ಬರ್ತಾ ಇದೆಯಲ್ಲ, ಇದು ಅನುಭವಕ್ಕೆ ಬರ್ತಕ್ಕಂಥದ್ದನ್ನು ಬಿಡೋದು ಹೇಗೆ ಸ್ವಾಮಿ? ಆದ್ದರಿಂದ ಬಿಡೋಕ್ಕಾಗೋದಿಲ್ಲ. ಮತ್ತೆ ಇಷ್ಟಕ್ಕೂ ಮಿಗಿಲಾಗಿ ಈ ಜೀವ ಅಂತಕ್ಕಂಥ ಅವನು ಯಾರು? ಇವನು ಕರ್ತೃ ಭೋಕ್ತೃ. ಹೌದಾನೆ?
ಎರಡೇ ಇವನಿಗೆ. ಜೀವ ಅಂದ್ರೇನು? ಕರ್ತೃ ಭೋಕ್ತೃ ಇವುಗಳ ಒಂದು ಸಂಘಾತ. ಇವನು ಕರ್ತರು ಹೌದು, ಭೋಕ್ತೃ. ಇಂಥ ಜೀವನಿಗೆ ಗತ್ಯಾಗತಿ ಅಂತಕ್ಕಂಥದ್ದು ಹೊಂದುತ್ತೆ. ನೀವು ಹೇಳೋ ಹಾಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವ ಜ್ಞಾನವಾದ ಮೇಲೆ ಯಾವ ಗತ್ಯಾಗತಿಗಳು ಇರುವುದಿಲ್ಲ ಅಂತಂದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ನಾವು ಅಂತ ಅನ್ನುವ ಬಹಳ ಮುಖ್ಯವಾದ ವಿಚಾರ. ಈ ಗತ್ಯಾಗತಿ ಅಂತಕ್ಕಂಥದ್ದು ಯಾರಿಗೆ ಗತ್ಯಾಗತಿ, ಮತ್ತೆ ಈ ಗತ್ಯಾಗತಿ ಅಂತ ಅನ್ನೋದು ಎಲ್ಲಿಯವರೆಗೆ ಹೊಂದುತ್ತೆ, ಇವೆಲ್ಲವನ್ನೂ ಕೂಡ ವಿಚಾರ ಮಾಡಿದ್ದಾರೆ. ಇಲ್ಲಿ ಬಹಳ ಅತ್ಯಂತ ಮುಖ್ಯವಾದ ವಿಚಾರ. ಅದು ಅದ್ವೈತ ತತ್ವಕ್ಕೆ ತಳಹದಿಯ ರೂಪದಲ್ಲಿ ಇರತಕ್ಕಂತಹ ವಿಚಾರ ಇದು. ಮತ್ತೆ ಎಲ್ಲ ದ್ವೈತಿಗಳು ಕೂಡ ತೀವ್ರವಾಗಿ ಆಕ್ಷೇಪಣೆ ಮಾಡತಕ್ಕಂತಹ ವಿಚಾರ. ಜೀವನಿಗೆ ಗತಿಯೂ ಇಲ್ಲ ಆಗತಿಯೂ ಇಲ್ಲ ಅಂತ ಹೇಳಿಬಿಟ್ರೆ ಯಾರು ಒಪ್ಪೋದಿಲ್ಲ. ಏನ್ರಿ ಅನುಭವಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ದೀರಾ, ನಿಮ್ಮ ಅದ್ವೈತ ತತ್ವ ಯಾರಿಗೆ ಬೇಕು ಅಂತಾರೆ. ಮತ್ತೆ ಇದನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಅನ್ನೋದು ಈ ಒಂದು ಈ ಗ್ರಂಥ ಭಾಗದಲ್ಲಿ ಶ್ರೀ ಶ್ರೀ ಸ್ವಾಮಿಪಾದರವರ ಅನುಭವ ಪೂರ್ಣ ಲೇಖನಿಯಿಂದ, ಕೇವಲ ಬರೆದಿದ್ದಲ್ಲ ಇದು, ಅನುಭವ ಪೂರ್ಣ ಲೇಖನಿಯಿಂದ ಇಲ್ಲಿ ಪರಿಪೂರ್ಣವಾಗಿ ವ್ಯಕ್ತವಾಗಿದೆ. ಏನು ಈ ಜೀವ ಬರ್ತಾನೆ ಹೋಗ್ತಾನೆ ಅಂತ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಜೀವನಿಗೆ ಗತ್ಯಾಗತಿ ಅಂತಕ್ಕಂಥದ್ದು ಇದು ಎಲ್ಲಿ ಬಂದಿದೆ? ಉಪನಿಷತ್ತುಗಳಲ್ಲಿ ಇದೆ. ಇದು ಉಪನಿಷತ್ತುಗಳ ಪರಿಭಾಷೆ ಇದು. ಹೋಗ್ತಾನೆ ಹೋಗ್ತಾನೆ ಬರ್ತಾನೆ ಅಂತಕ್ಕಂಥದ್ದು ಈ ವಾಕ್ಯ ಉಪನಿಷತ್ತುಗಳಲ್ಲಿ ಇದೆ, ಕಾಣ್ತಾ ಇದೆ. ಮತ್ತೆ ಸ್ಮೃತಿಯಲ್ಲೂ ಕಾಣ್ತಾ ಇದೆ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ ಶುಕ್ಲ ಕೃಷ್ಣೇ ಗತಿ ಹೇತತಿ ಜಗತ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿ ಅನ್ಯಯಾ ವರ್ತತೆ ಪುನಃ. ಇಂಥ ಕಡೆ ಎಲ್ಲ ಗತಿಗಳು ಹೇಳಿದ್ದಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದು ಪರಿಭಾಷೆ. ಈ ಪರಿಭಾಷೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ನೋದು ಇಲ್ಲಿ. ಹಾಗಾದ್ರೆ ಇದು ಬೇರೆ ಯಾರು ಮಾಡೇ ಇಲ್ವೇ? ಬೇಕಾದಷ್ಟು ಜನ ಮಾಡಿದ್ದಾರೆ. ಆದರೆ ಅವರು ಯಾವ ಒಂದು ಪ್ರಮಾಣವನ್ನು ಹಿಡಿದು ಮಾಡಿದ್ದಾರೆ ಅಂದ್ರೆ ಇವ ತಾರ್ಕಿಕರ ಒಂದು ತಳಹದಿಯ ಮೇಲೆ ಅವರು ಎಲ್ಲವನ್ನು ಸಿದ್ಧ ಮಾಡಿದ್ದಾರೆ. ಸ್ವಾಮಿಪಾದರನ್ನು ಇಲ್ಲ, ಹಾಗೆ ಮಾಡಬಾರದು. ಉಪನಿಷತ್ ವಾಕ್ಯ ಏನ್ ಹೇಳಿದೆ ಅದಕ್ಕೆ ತಕ್ಕಂತೆ ಆಗಮ ಪ್ರಮಾಣ ಪೂರ್ವಕವಾಗಿ ಸಿದ್ಧ ಮಾಡಬೇಕು. ಮತ್ತೆ ಅದಕ್ಕೂ ಮಿಗಿಲಾಗಿ ಏನು ಅನುಭವ ಪ್ರಮಾಣಕ್ಕೆ ಹೊಂದುವಂತೆ ಸಿದ್ಧವಾಗಬೇಕು. ಇದು ವಿಶುದ್ಧ ವೇದಾಂತ ಪರಿಭಾಷೆ ಬೇಕಾದ್ರೆ ಮಾಡಬಹುದು, ಪರಿಭಾಷೆ ಬೇಕಾಷ್ಟಿದೆ. ವಿಶುದ್ಧ ವೇದಾಂತ ಪರಿಭಾಷೆ ಅದನ್ನ ಈ ಇಲ್ಲಿ ವಿಚಾರ ಮಾಡಿದ್ದಾರೆ. ಜೀವಸ್ಯ ಗತ್ಯಾಗತಿ ಅಂತಕ್ಕಂಥ ನೋಡೋಣ. ತತ್ರ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇತಿ ವೃತ್ತಿಭೇದೇನ ಪಂಚಧ ವ್ಯಪದಿಶ್ಯಮಾನೋ ಮುಖ್ಯ ಪ್ರಾಣ. ನೋಡಿ, ಈ ಮುಖ್ಯ ಪ್ರಾಣ ಇದ್ದಾನೆ. ಆ ಮುಖ್ಯ ಪ್ರಾಣ ಏನಾಗಿದ್ದಾನೆ? ಅವನು ತನ್ನನ್ನೇ ತಾನು 5 ವಿಧವಾಗಿ 5 ಭಾಗವಾಗಿ ವಿಂಗಡಿಸಿಕೊಂಡು ಅವನೇ ಏನ್ ಮಾಡ್ತಾನೆ? ತನ್ನನ್ನೇ ತಾನೇ ವಿಂಗಡಿಸ್ಕೊಂಡ್ಬಿಟ್ಟ. ಹಾಗಾದ್ರೆ ಅವನಿಂತ ಬೇರೆಯಾಗಿ ಯಾವುದೋ ಪ್ರಾಣ ಅಪಾನ ವ್ಯಾನ ಅಂತಿಲ್ಲ. ಅವನೇ 5 ಆಗಿ ಹೇಗೆ ವಿಂಗಡಿಸ್ಕೊಂಡ್ಬಿಟ್ಟ? ಹೇಗೆ ಅದಕ್ಕೆ ಹೆಸರು ಬರೋದಕ್ಕೆ ಕಾರಣ ಅಂದ್ರೆ ಆ ವೃತ್ತಿಭೇದದಿಂದ ಅವುಗಳ ಪ್ರಾಣನೆ ಮುಖ್ಯ ಪ್ರಾಣನೆ. ಆದರೆ ಮುಖ್ಯ ಪ್ರಾಣನ ಕಾರ್ಯವೈಖರಿಗನುಸಾರವಾಗಿ
ಅವ್ರಿಗೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ. ಒಬ್ಬನೇ ಹೇಗೆ ಅವನ ಕಾರ್ಯವೈಖರಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳನ್ನು ಪಡೆಯುತ್ತಾನೋ, ಮನೇಲಿರ್ತಾನೆ, ಮನೆ ಕೆಲಸ ಮಾಡ್ತಾನೆ ಗೃಹಸ್ಥ, ಮತ್ತೆ ಆ ಒಂದು ಕಚೇರಿಗೆ ಹೋಗ್ತಾನೆ, ಅಲ್ಲಿ ಕೆಲಸ ಮಾಡ್ತಾನೆ ಅಧಿಕಾರಿ, ಇನ್ನೊಂದು ಕಡೆ ಬರ್ತಾನೆ, ಏನೋ ಕೆಟ್ಟೋಗಿರುತ್ತೆ ರಿಪೇರಿ ಮಾಡ್ತಾನೆ ತಾಂತ್ರಿಕ, ಎಲ್ಲ ಏನು ಒಬ್ಬನೇ. ಅವನ ಒಂದು ಕಾರ್ಯಭೇದ ವೃತ್ತಿ ಭೇದದಿಂದ ಅವನಿಗೆ ಹೆಸರು. ಇಲ್ಲೂ ಅದೇ ತರ ವೃತ್ತಿ ಭೇದದಿಂದ ಐದು ವಿಧವಾದ ಹೆಸರುಗಳನ್ನ ಹೊಂದಿರ್ತಾನ. ಇದನ್ನ ಈ ಪ್ರಶ್ನೋಪನಿಷತ್ತಿನಲ್ಲಿ ಈ 2ನೇ ಪ್ರಶ್ನೆಯಲ್ಲಿ ತಿಳಿಸಿದ್ದಾರೆ ನೋಡಿ. ಅಹಮೇವ ಏತತ್ ಪಂಚಧಾ ಆತ್ಮಾನಂ ಪ್ರವಿಭಜ್ಯ, ನಾನೇ ಇದನ್ನ ಪಂಚದ ಐದಾಗಿ ನನ್ನನ್ನ ಪ್ರವಿಭಜ್ಯ ವಿಂಗಡಿಸಿಕೊಂಡು ಏತದ್ಬಾಣಮವಷ್ಟಭ್ಯ ವಿಧಾರಯಾಮೀತಿ. ಏತದ್ಬಾಣಂ, ಬಾಣ ಅಂದ್ರೆ ಈ ಶರೀರ, ಆಶ್ರಯವಾಗಿರ್ತಕ್ಕಂಥ ಈ ಶರೀರವನ್ನು ನಾನು ಧರಿಸಿ ವ್ಯವಹಾರ ಮಾಡ್ತಾ ಇದ್ದೇನೆ ಅಂತ. ಇದು ಯಾವುದದು ನೋಡಿ, ಮುಖ್ಯ ಪ್ರಾಣ ಯಾವುದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಹೀಗೆ ಮುಖ್ಯ ಪ್ರಾಣ. ಮತ್ತು ಇದು 5 ವಿಧವಾದ ವೃತ್ತಿ ಭೇದದಿಂದ ಪ್ರಾಣನಿಗೆ ಸಂಬಂಧಪಟ್ಟಿದ್ದು. ಮತ್ತು ಮುಂದೆ ಬಂದರೆ ಇಂದ್ರಿಯಗಳಿಗೆ ಸಂಬಂಧಪಟ್ಟಿದೆ. ಇಂದ್ರಿಯಗಳು ಏನಾಗಿದೆ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಲಕ್ಷಣ ಪಂಚ ವಿಷಯಕ ಬುದ್ಧ್ಯರ್ಥಾನಿ ಪಂಚಬುದ್ಧೀಂದ್ರಿಯಾಣಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಲಕ್ಷಣವುಳ್ಳ 5 ವಿಷಯಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಬುದ್ಧ್ಯರ್ಥಾನಿ. ಬುದ್ಧ್ಯರ್ಥಾನಿಂದೇನು? ಅರಿವಿಗೆ ಸಂಬಂಧಪಟ್ಟಿರುವ. ಇವೆಲ್ಲ ನಮಗೆ ಅರಿವಾಗುತ್ತೆ. ಶಬ್ದ ಅರಿವಾಗುತ್ತೆ, ಸ್ಪರ್ಶ ಅರಿವಾಗುತ್ತೆ. ಅರಿವಿಗೆ ಸಂಬಂಧಪಟ್ಟಿರುವುದರಿಂದ ಇದಕ್ಕೇನು ಹೆಸರಾಯಿತು? ಬುದ್ಧೀಂದ್ರಿಯ, ಜ್ಞಾನೇಂದ್ರಿಯ ಅಂತ ಹೆಸರಾಯಿತು. ಇದು ವಿಷಯಗಳು. ಈ ಇಂದ್ರಿಯಗಳಿಗೆ ವಿಷಯಗಳಿಗೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಇಂದ್ರಿಯಗಳು ಯಾವುದು? ಈ ಜ್ಞಾನೇಂದ್ರಿಯಗಳು ಇದೆ, ಕಣ್ಣು, ಕಿವಿ, ಮೂಗು, ಬಾಯಿ, ಇದೆಲ್ಲ ಆಗೋದು ಜ್ಞಾನೇಂದ್ರಿಯಗಳು. ಇದಕ್ಕೆ ವಿಷಯಗಳು ಯಾವುದು? ಇವು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5 ಆಯ್ತು, 5 ಇದಾಯ್ತು. ಮತ್ತೆ ವಚನ, ಆದಾನ, ವಿಹರಣ, ಉತ್ಸರ್ಗ, ಆನಂದ ಲಕ್ಷಣ ಪಂಚಕರ್ಮಾರ್ಥಾನಿ ಪಂಚಕರ್ಮೇಂದ್ರಿಯಾಣಿ. ಇನ್ನು ಪಂಚಕರ್ಮೇಂದ್ರಿಯಗಳು. ಪಂಚಕರ್ಮೇಂದ್ರಿಯಗಳಿಗೆ ಅವುಗಳು ಕೂಡ ಏನಾಗುತ್ತೆ? ಅವುಗಳಿಗೆ ತಕ್ಕ ವೃತ್ತಿಗೆ ತಕ್ಕ, ಅದಕ್ಕೆ ವ್ಯಾಪಾರಕ್ಕೆ ತಕ್ಕಂತೆ ವಚನ, ಮತ್ತೆ ಆದಾನ ಸ್ವೀಕಾರ, ವಿಹರಣ ವಿಹರಿಸುವುದು, ಮತ್ತೆ ಉತ್ಸರ್ಗ ಒಂದರಂತೆ ಮಾಡ್ತಕ್ಕಂಥದ್ದು, ಆನಂದ, ಈ ಲಕ್ಷಣಗಳುಳ್ಳ ಪಂಚಕರ್ಮ ಅರ್ಥಾನಿ. ಇದನ್ನ ಪಡೆಯುವುದಕ್ಕೆ ಬೇಕಾಗಿರತಕ್ಕಂತಹ ಒಂದು ಸಾಧನ ಯಾವುದದು? ಅದೇ ಕರ್ಮೇಂದ್ರಿಯಗಳು. ಶಬ್ದ, ಸ್ಪರ್ಶ, ರೂಪ, ರಸಗಂಧದ ಅನುಭವಕ್ಕೆ ಕಾರಣ ಯಾವುದು? ಜ್ಞಾನೇಂದ್ರಿಯಗಳು. ಈ ವಚನಾದಾನ, ವಿಹಾರಣ, ಉತ್ಸರ್ಗ, ಆನಂದ ಲಕ್ಷಣವುಳ್ಳ ಈ ಕರ್ಮ ಇದೆಯಲ್ಲ, ಇವುಗಳನ್ನ ಅನುಭವಕ್ಕೆ ತಂದುಕೊಳ್ಳುವುದಕ್ಕೆ ಬೇಕಾದದ್ದು ಯಾವುದು? ಇಂದ್ರಿಯಗಳು, ಕರ್ಮೇಂದ್ರಿಯಗಳು. ಆ ಕರ್ಮೇಂದ್ರಿಯಗಳು ಸರ್ವಾರ್ಥ ವಿಷಯೇ, ಸರ್ವಾರ್ಥ ವಿಷಯಂ, ಸರ್ವ ಅರ್ಥ ವಿಷಯಂ, ಸರಿಯಾಗಿದೆ, ಸರ್ವಾರ್ಥ ವಿಷಯಂ ತ್ರೈಕಾಲ್ಯ ವೃತ್ಯಂತಃಕರಣಮೇಕಂ. ಇದು ಒಂದು ಏನಾಯ್ತು? ಮುಖ್ಯ ಪ್ರಾಣ 5 ಆಗಿ ಪ್ರಾಣೋಪಾನ, ವ್ಯಾನದಾನ, ಸಮಾನ ಆಯ್ತು. ಬುದ್ಧೀಂದ್ರಿಯಾಣಿ ಆ ಒಂದು ಕಣ್ಣು, ಕಿವಿ, ಮೂಗು ಅದಾಯ್ತು. ಮತ್ತೆ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಅದಕ್ಕೆ ವಿಷಯಗಳಾಯ್ತು. ಕರ್ಮೇಂದ್ರಿಯಗಳು, ಪಾಯುಪಸ್ಥಗಳು ಮುಂತಾದವುಗಳು ಅವು ಆಯ್ತು. ಕೈ, ಕಾಲು ಅದು ಇದೆಯಲ್ಲ, ಪಾಣಿಪಾದ ಅದೆಲ್ಲ ಅವಾಯ್ತು. ಅದಕ್ಕೆ ವಿಷಯ ಯಾವುದು? ಈ ಒಂದು ವಚನ, ಆದಾನ, ವಿಹರಣ, ಉತ್ಸರ್ಗ, ಆನಂದ ಇವಾಯ್ತು. ಇದು ಕರ್ಮೇಂದ್ರಿಯಗಳು.
ಇದೇನಾಗಿದೆ ಇಷ್ಟ ಆಯ್ತಲ್ಲ, ಇದಕ್ಕೆ ಸರ್ವ ಅರ್ಥ ವಿಷಯ ಅಂದ್ರೆ ಎಲ್ಲಾ ಒಂದು ಪ್ರಯೋಜನವುಳ್ಳ ಎಲ್ಲ ಪ್ರಯೋಜನ ಮಾಡ್ಬೇಕಾದ್ರು ತ್ರೈಕಾಲ್ಯ ವೃತ್ತಿ ಅಂತಃಕರಣ ಬೇಕು. 3 ಕಾಲಗಳಲ್ಲಿಯೂ ಕೂಡ ವ್ಯಾಪಾರ ಮಾಡುವಂತಹ ಏನಾಗಿದೆ ಒಂದು ಅಂತಃಕರಣ ಅಂತ ಇನ್ನೊಂದು ಸಾಧನ. ಈ ಅಂತಃಕರಣ ಅಂತ ಇದೆಯಲ್ಲ ಅದು ಇನ್ನೊಂದು ಸಾಧನ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಇದಲ್ಲದೆ 3 ಕಾಲದಲ್ಲಿಯೂ ಕೂಡ ವ್ಯಾಪಾರವನ್ನುಳ್ಳ ಇನ್ನೊಂದು ಸಾಧನ, ಕರಣ ಅಂದ್ರೆ ಸಾಧನ, ಇನ್ನೊಂದು ಸಾಧನ ಅದು ಅದೇ ಅಂತಃಕರಣ. ಆ ಅಂತಃಕರಣ ಏನಾಗಿದೆ ಅದು 4 ವಿಧವಾಗಿ ತನ್ನ ವೃತ್ತಿಗೆ ಅನುಸಾರವಾಗಿ ವಿಂಗಡಿಸಲ್ಪಟ್ಟಿದೆ. ಅದು ಕೂಡ ಅಂತಃಕರಣ ತನ್ನ ವೃತ್ತಿಗೆ ಅನುಸಾರವಾಗಿ 4 ವಿಭಾಗ. ಯಾವುದದು ನೋಡಿ, ಮನೋಬುದ್ಧ್ಯಂಕಾರ ಚಿತ್ತಂಚೇತಿ. ಹೋದಾಯ್ತು. ಮನಸ್ಸು ಒಂದು ಸಂಕಲ್ಪ ವಿಕಲ್ಪಾತ್ಮಕ, ಬುದ್ಧಿ ಅಂದ್ರೆ ನಿಶ್ಚಯಾತ್ಮಕ, ಅಹಂಕಾರ ಅಂದ್ರೆ ಅಹಂ ಮನುಷ್ಯ, ಅಹಂ ಕರ್ತ ಅಂತಕ್ಕಂಥ ಒಂದು ಅನುಭವ. ಚಿತ್ತ ಅಂತಂತಂದ್ರೆ ಚಿತ್ತ ಅಂದ್ರೆ ಒಂದು ಸಂಕಲ್ಪ ವಿಕಲ್ಪ ಆಯ್ತು, ಸಂಕಲ್ಪ ವಿಕಲ್ಪ ಮಾಡ್ಬೇಕಂತಂದ್ರೆ ಓ ಇದನ್ನ ಮಾಡಬೇಕು ಅಂತಕ್ಕಂಥದ್ದು. ಓ ಇದನ್ನ ಮಾಡಬೇಕು ಅಂತ ಅಂದ ತಕ್ಷಣ ಅದನ್ನ ನಿಶ್ಚಯ ಮಾಡಿ ಕಾರ್ಯಗತ ಮಾಡ್ತಕ್ಕಂಥದ್ದು ಬುದ್ಧಿ. ಹೀಗೆ ಚತುರ್ವೃತ್ತಿ ಭೇದೇನ ಚತುರ್ಧಾ ವೃತ್ತಿ ಭೇದೇನ ಹೀಗೆ 4 ವಿಧವಾದ ವೃತ್ತಿ ಭೇದದಿಂದ ಏನಾಗಿದೆ ಈ ಒಂದು ಅಂತಃಕರಣ ಅಂತಕ್ಕಂಥದ್ದು ಇದೆ ವೃತ್ತಿ ಭೇದ. ಅಲ್ಲಿ ಏನಾಯ್ತು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, 10 ಇಂದ್ರಿಯಗಳಾಯ್ತು. 10 ಇಂದ್ರಿಯ ಮತ್ತು ಇದೊಂದು ಅಂತಃಕರಣ ಅಂತಕ್ಕಂಥದ್ದು ಅದು 11ನೇ ಇಂದ್ರಿಯ ಅಂತ ಏಕಾದಶ ಇಂದ್ರಿಯಾಣಿ. ಅಲ್ಲಿ ಏನಾಯ್ತು, ಏಕಾದಶ ಇಂದ್ರಿಯಾಣಿ ಒಂದು ಈ ಪ್ರಾಣಪಾನ ವ್ಯಾನೋದಾನ ಸಮಾನ ಪ್ರಾಣವೃತ್ತಿ. ಇವು ಇತ್ಯೇತೆ ದ್ವಾದಶ ಪ್ರಾಣಾಶ್ಚ ಪರಮಾತ್ಮನಃ ಏವ ಉತ್ಪನ್ನಃ. ಇವೆಲ್ಲವೂ ಕೂಡ ಇತ್ಯೇತೆ ದ್ವಾದಶ, ಇವ 10 ಒಂದು 11 ಆಯ್ತು. ವೃತ್ತಿ ಪ್ರಾಣವೃತ್ತಿ ದ್ವಾದಶ ವೃತ್ತಿ, ದ್ವಾದಶ ಪ್ರಾಣ. ಈ 12 ಪ್ರಾಣಗಳು ಅಂದ್ರೆ ಏನು, ಇವೆಲ್ಲವೂ ಕೂಡ ನಮ್ಮ ಚೈತನ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಸಾಧನವಾಗಿರ್ತಕ್ಕಂಥದ್ದು. ಇವೆಲ್ಲ ಏನಪ್ಪ ಇವೆಲ್ಲ ಏನಾಗಿದೆ ಅಂದ್ರೆ ಪರಮಾತ್ಮನಃ ಏವ ಉತ್ಪನ್ನ. ಇವೆಲ್ಲವೂ ಕೂಡ ಪರಮಾತ್ಮನಿಂದಲೇ ಉತ್ಪನ್ನವಾಗಿದೆ. ಪರಮಾತ್ಮನ ಕಾರಣ, ಇವೆಲ್ಲ ಅವನ ಕಾರ್ಯ ಎಂಬುದಾಗಿ ಇದು ಪರಮಾರ್ಥವ ಇದು ಅಂತಂದ್ರೆ ಇಲ್ಲ, ತಾತ್ಕಾಲಿಕ. ಏನು ಇವೆಲ್ಲ 12 ತತ್ವಗಳು ಪರಮಾತ್ಮನಿಂದ ಬಂದಿವೆ ಅಂತಕ್ಕಂಥದ್ದೆಲ್ಲವೂ ಕೂಡ ಹುಟ್ಟಿದೆ, ಮತ್ತೆ ಹುಟ್ಟಿದ ಮೇಲೆ ಹೋಗುತ್ತೆ. ಇವೆಲ್ಲವೂ ಕೂಡ ಏನು ತಾತ್ಕಾಲಿಕ. ತಾತ್ಕಾಲಿಕ ಅಂತಂದ್ರೆ ಎಲ್ಲಿ ಬರೋದು, ಅವಧಿ ಬೇಕಲ್ಲ, ಎಲ್ಲಿವರೆಗೆ ಅಂತ ಅದನ್ನ ಹೇಳ್ತಾರೆ ನೋಡಿ. ಪರಮಾತ್ಮನ ಉತ್ಪನ್ನ ಯಾವತ್ ಸಂಸಾರ ಜೀವಸ್ಯ ಉಪಾಧಿಭೂತ. ಯಾವತ್ ಜೀವಸ್ಯ ಉಪಾಧಿಭೂತ, ಜೀವನಿಗೆ ಉಪಾಧಿಭೂತಗಳಾಗಿರತಕ್ಕಂಥ ಇವೆಲ್ಲವೂ ಯಾರು ಈ 12 ತತ್ವ ಹೇಳಿದ್ರಲ್ಲ, ಇವೆಲ್ಲವೂ ಕೂಡ ಎಲ್ಲಿಯವರೆಗೆ ಇರುತ್ತೆ, ಎಲ್ಲಿಯವರೆಗೆ ಇದರ ಅಸ್ತಿತ್ವ ಅಂದ್ರೆ ಯಾವತ್ ಸಂಸಾರ ಅಂದ್ರೆ ಸಂಸಾರವಿರುವವರೆಗೆ ಇವೆಲ್ಲವೂ ಕೂಡ ಎಷ್ಟು ಸತ್ಯ, 100ಕ್ಕೆ 100ರಷ್ಟು ಸತ್ಯ. ಇದನ್ನ ಎಲ್ಲೂ ಕೂಡ ಭಗವಾನ್ ಶಂಕರರು ಅಲ್ಲಗಳದಿಲ್ಲ. ಯಾಕೆ, ಇದು ಪ್ರತಿಯೊಬ್ಬರ ಅನುಭವದಲ್ಲೂ ಇರತಕ್ಕಂಥ ವಿಚಾರ. ಇದನ್ನ ಅಲ್ಲಗಳೆಯೋದು ಹೇಗೆ? ಏನ್ರಿ, ಬೆಂಕಿ ಮುಟ್ಟಿದ ಸುಡುತ್ತೆ, ಇದನ್ನ ಬಂದು ಶಂಕರ ಭಗವತ್ಪಾದರು ಅಲ್ಲಗಳೆದು ಬಿಟ್ರು. ಎಂಥ ಇದು ಏನ್ರಿ ಅನುಭವಕ್ಕೆ ಬರುತ್ತೆ? ಎಲ್ಲಾರು ಉಂಟಾ? ಇಲ್ಲವೇ ಇಲ್ಲ.
ಹಾಗಾಗಿ ಏನಾಗಿದೆ, ಎಲ್ಲೂ ಅಲ್ಲಗಳದಿಲ್ಲ, ಸ್ಪಷ್ಟವಾಗಿ ಹೇಳಿದ್ದಾರೆ ಕಂಠೋಕ್ತವಾಗಿ. ಎಲ್ಲಿಯವರೆಗೆ ಸಂಸಾರ ಅಂತ ಇರುತ್ತೋ ಅಲ್ಲಿಯವರೆಗೂ ಕೂಡ ಇದೆಲ್ಲವೂ ಕೂಡ ಸತ್ಯ ಅಲ್ಲ, ಸತ್ಯಸ್ಯ ಸತ್ಯ ಅಂತ ಹೇಳಿ ಇದನ್ನ ಸೂತ್ರ ಭಾಷೆಯಲ್ಲಿ ಸುಮಾರು ಒಂದ 9-10 ಕಡೆ ಹೇಳಿದ್ದಾರೆ ಇದೇ ವಿಚಾರ. ಈ ದಹರಾಧಿಕರಣದಲ್ಲಿ ಇದನ್ನು ವಿಸ್ತಾರವಾಗಿ ಚರ್ಚೆ ಮಾಡಿ ಎಲ್ಲಿಯವರೆಗೆ ಇವನಿಗೆ ಸಂಸಾರ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸಂಸಾರ ಅಂದ್ರೆ ಒಂದೇ, ಗತ್ಯಾಗತಿ ಅಂತಂದ್ರು ಒಂದೇ. ಸಂಸರತೀತಿ ಸಂಸಾರ, ಮತ್ತೆ ಸಂಸರಣಂ ಸಂಸಾರ, ಎರಡು ಒಂದೇ, ಗತ್ಯಾಗತಿ. ಇದು ಎಲ್ಲಿವರೆಗೆ ಅಂದ್ರೆ ಯಾವತ್ ಸಂಸಾರ ಈ ದ್ವೈತ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ. ಏನು, ನಾನು ಬೇರೆ ಮತ್ತೆ ಪರಮಾತ್ಮ ಬೇರೆ ಅಂತಕ್ಕಂಥ ಒಂದು ಜ್ಞಾನ. ಇದಕ್ಕೆ ಹೆಸರು, ಇಂತಹ ಜ್ಞಾನಕ್ಕೆ ಅಜ್ಞಾನ ಅಂತ ಹೆಸರು. ಅಜ್ಞಾನ ಅಂತಂದ್ರೆ ಏನು? ಅಜ್ಞಾನ ಅಂತಂದ್ರೆ ಈ ಒಂದು ವೇದಾಂತ ಅರ್ಥದಲ್ಲಿ ಅಜ್ಞಾನ ಅಂತಕ್ಕಂಥದ್ದು ಭ್ರಮ ಜ್ಞಾನ. ಇದು ಒಂದು. ಇದು ಹೇಗಿರುತ್ತೆ? ಇದು 3 ವಿಧವಾಗಿ ಇರುತ್ತೆ. ಒಂದೇನು ಜ್ಞಾನಾಭಾವ, ಇನ್ನೊಂದು ಸಂಶಯ ಜ್ಞಾನ, ಇನ್ನೊಂದು ವಿಪರೀತ ಜ್ಞಾನ. 3 ಈ 3 ವಿಧದಲ್ಲಿ ಮಾತ್ರ ಈ ಒಂದು ಅಜ್ಞಾನ ತೋರಿಕೊಳ್ಳುವುದಕ್ಕೆ ಸಾಧ್ಯ, ಅಷ್ಟೇ ಹೊರತು ಇನ್ನೊಂದು 4ನೇ ವಿಧ ಎಂಬುದಾಗಿ ಇಲ್ಲ. ಇದು ಈ ಶ್ರೀ ಸ್ವಾಮಿಪಾದರವರು ಈ ಒಂದು ಗ್ರಂಥದಲ್ಲಿ ಅಂತಾರಲ್ಲ, ಅವರ ಒಂದು ಗುರಿನೇ ಅದು. ಅದನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರವೇ ಅವರು ಅವತಾರ ಮಾಡಿದ್ರು. ಇದನ್ನ ಪ್ರತಿಪಾದನೆ ಮಾಡಿದ್ದಾರೆ ಕೂಡ. ಒಂದೇ ವಿಚಾರ, ಈ ಹೇಗೆ ಇದೊಂದು ಎಷ್ಟೋರು ಹೇಳ್ತಾರಲ್ಲ ನೋಡಿ, ಸ್ವಾಮಿಪಾದರವರದ್ದು ಬೆಳಕಿಗೆ ಬಂದಿಲ್ಲ, ಅದಿಲ್ಲ, ಪ್ರಚಾರ ಇರ್ಲಿ, ಅವೆಲ್ಲ ಒಂದು ಸರಿ. ನಿನ್ನೆ ಒಂದು ಅನುಭವ ನನಗೆ ಆದಿದ್ದ ಅನುಭವ, ಅದನ್ನ ಹೇಳ್ತೇನೆ. ಏನಂದ್ರೆ, ಯಾಕೆ ಸಂಬಂಧ ಪಟ್ಟೋದ್ರಿಂದ ಹೇಳ್ತಾ ಇದ್ದಾರೆ, ಸಂಬಂಧ ಪಡದೇ ಇರೋದು ಯಾವುದನ್ನು ಹೇಳಕ್ ಹೋಗಲ್ಲ. ನಿನ್ನೆ ಒಬ್ರು ಮಹಾತ್ಮರು ಲಕ್ಷ್ಮೀನಾರಾಯಣ ಭಟ್ಟ ಅಂತ ಅಂದ್ಬಿಟ್ಟು, ಅವರು ವೇದ ವಿದ್ವಾಂಸರು. ಶೃಂಗೇರಿಯಲ್ಲಿ ಪ್ರಪ್ರಥಮವಾಗಿ ಅಭಿನವ ವಿದ್ಯಾತೀರ್ಥರ ಕಾಲದಲ್ಲಿ ಋಗ್ವೇದ ಪರಿಷತ್ತನ್ನ ಪ್ರಾರಂಭ ಮಾಡಿದವರೇ. ಅವರ ಒಂದು ಆಜ್ಞೆ ಮೇಲೆ ಆ ಪರಿಷತ್ತನ್ನು ಪ್ರಾರಂಭ ಮಾಡಿ ಅದರ ಒಂದು ಅಧ್ಯಕ್ಷ ಸ್ಥಾನ ಸ್ವಾಮಿಗಳು ವಹಿಸಿದ್ರು. ಇವರು ಅದನ್ನ ಪ್ರಮುಖರು ಸ್ಥಾನವನ್ನ ವಹಿಸಿದ್ದವರು ಅಂತ ಇವರು ಮಹಾನುಭಾವರು. ನನಗೂ ಗೊತ್ತಿಲ್ಲ, ನಮ್ಮ ಇವರು ಅರವಿಂದ ಅವ್ರು ಹೇಳಿದ್ರು. ಅವರಂತೆ ಅವರು ಲಕ್ಷ್ಮೀನಾರಾಯಣ ಭಟ್ಟ ಅಂತ. ಅವರ ಮಗ ಒಬ್ರು ಗಣಪತಿ ಭಟ್ಟ ಅಂತ. ಅವರು ಒಂದು 60 ವರ್ಷ ಆಗಿದೆ. ಅವರು ಈ ಕುಂದಾಪುರದಲ್ಲಿ ನಾವಡಗೇರಿ ಅಂತ ಇದೆಯಂತೆ, ಅಲ್ಲಿ ಇದ್ರು. ಅಲ್ಲಿಂದ ಈಗ ಅವರ ಮಗ ಗಣಪತಿ ಭಟ್ಟ ಅವರಿಗೆ ಶೃಂಗೇರಿಯ ಕಾಲೇಜಲ್ಲಿ ಅವರ ಪ್ರಾಧ್ಯಾಪಕ ವೃತ್ತಿ ಒಂದು ಕೆಲಸ ಸಿಕ್ತಂತೆ. ಅಲ್ಲಿಂದ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ ಭಟ್ರು ವೇದ ವಿದ್ವಾಂಸರು. ಅವರಿಗೆ ಶುಗರ್ ಏನೋ ವಿಪರೀತ ಆಗಿ ಕಾಲ್ನ ಕಟ್ ಮಾಡಿಬಿಟ್ಟಿದ್ದಾರೆ, ಆಂಪ್ಯೂಟ್ ಮಾಡಿಬಿಟ್ಟಿದ್ದಾರೆ. ಆದರೂ ಕೂಡ ಕೃತಕ ಏನೋ ಇದೆಯಲ್ಲ, ಅದನ್ನ ಹಾಕೊಳ್ತಾರೆ, ಓಡಾಡ್ತಾ ಇದ್ದಾರಂತೆ. ನಾನು ಯಾವುದೋ ಒಂದು ವಿಚಾರಕ್ಕೆ ಅವರಿಗೆ ಫೋನ್ ಮಾಡುವಂತ ಒಂದು ಸಂದರ್ಭ ಬಂತು. ನಿನ್ನೆ ರಾತ್ರಿ ನಮ್ಮ ಯಾರ್ದು ಅವ್ರದ್ದು ಏನೂ ಗೊತ್ತಿಲ್ಲ, ಎಲ್ಲ ಪತ್ತೆ ಮಾಡಿ ಅವರ ಅಡ್ರೆಸ್ ಅದೆಲ್ಲ ಪತ್ತೆ ಮಾಡಿ ಶೃಂಗೇರಿನಲ್ಲಿದ್ದಾರಂತವರು. ಈಗ ಮನದ ಜೊತೆಯಲ್ಲಿ ಅವ್ರ ಫೋನ್ ನಂಬರ್ ತಗೊಂಡು ಪತ್ತೆ ಮಾಡಿದೆ. ಫೋನ್ ಮಾಡಿದೆ. ಅವರ ಮಗ ತಗೊಂಡ್ರು, ಗೋಪಾಲ ಗಣಪತಿ ಭಟ್ಟ ಅಂತಕ್ಕಂಥವ್ರು. ಯಾರು ಅಂತ ಏನು ಅಂತ ಕೇಳಿದ್ರು. ಹೇಳಿದೆ ಈ ತರ ಇಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಅರವಿಂದ್ ಅವರು ಹೇಳಿದ್ರು, ಈ ತರ ಫೋನ್ ಮಾಡ್ತಾರೆ ಅಂತ.
ಅವ್ರಿಗೆ ನಂಬರ್ ಕೊಟ್ಟಿದ್ದೆ, ನೀವು ಮಾತ್ರ ಹೇಳಿ ಅಂತ ಹೇಳಿದ್ರು. ಗೊತ್ತಾ ಹೇಳಿದ್ರು, ಅರವಿಂದ್ ಅವ್ರು ಹೇಳಿದ್ದಾರೆ. ಹಾಗೆ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ರಿ? ಹೀಗೆ ನಾವು ವೇದಾಂತ ಪಾಠಶಾಲಾ ಅಂತ ಇಟ್ಕೊಂಡಿದ್ವಿ, ಕೃಷ್ಣ ಕವಳ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಬಹಳ ಇದಾಗಿ ಮಾತಾಡಿದ್ರು. ಓ ಯಾರು ನೀವು, ಎಲ್ಲಿ ಎಷ್ಟು ಮಾಡ್ತಾ ನಾನು ಹೇಳಿದೆ, ಈ ತರ 3ನೇ ಅಧ್ಯಾಯ 3ನೇ ಪಾದ ಅದರಲ್ಲಿ ಈ ಆಧ್ಯಾನಾಧಿಕರಣ ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದೇವೆ, ಇವತ್ತು ಮುಕ್ತಾಯವಾಯ್ತು ಅಂತ ಹೇಳಿದೆ. ಎಲ್ಲ ವಿಚಾರ ಹೇಳಿದೆ. ಬಹಳ ಸಂತೋಷ ಪಟ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಯಾರು ನಿಮ್ ಗುರುಗಳು ಯಾರು ಅಂತ ಕೇಳಿದ್ರು. ನಾನು ನಮ್ಮ ಗುರುಗಳು ಸುಬ್ರಾಯ ಶರ್ಮಾ ಅಂತ ಇದ್ದಾರೆ, ನೀವು ಕೇಳಿರ್ಬೋದು ಅಂತ ಹೇಳಿದೆ. ಗೊತ್ತು ಕೇಳಿದ್ದೀನಿ ಅವ್ರ ವಿಚಾರನ ಅಂತ ಹೇಳ್ಬಿಟ್ಟು ಇದ್ರು. ಅಷ್ಟೊತ್ತಿಗೆ ಅವರ ತಂದೆಯವರು ಬಂದ್ರು. ಅಲ್ಲಿ ಆಗಲ್ಲ, ಅವ್ರು ಬಂದ್ಬಿಟ್ರು, ಇಟ್ಬಿಟ್ರು ಅಂದ್ರೆ ನಾನೇ ನಮ್ಮ ವಿಚಾರ ಮಾತಾಡ್ಬೇಕಾಯ್ತು. ಮಾತಾಡ್ಬಿಟ್ಟು ಕೊನೆಯಲ್ಲಿ ಅವ್ರು ಒಂದೇನು ಅಂದ್ರೆ, 2 ನಿಮಿಷ ಅದೇನಿದೆ ಗೊತ್ತಿಲ್ಲಪ್ಪ. ಅವರು ಅದೇ ಗಣಪತಿ ಭಟ್ಟ ಅಂತಕ್ಕಂಥವ್ರು ಅವ್ರು ಸಂಸ್ಕೃತದಲ್ಲಿ 4 ಮಾತಾಡಿದ್ರು. ಯಾರು? ಗಣಪತಿ ಭಟ್ಟ. ನಾನು ನನ್ನ ತೋಚಿದ್ 4 ಮಾತು ಸಂಸ್ಕೃತ ಹೇಳಿದೆ, ಅಲ್ಲಿ ಇಟ್ಬಿಟ್ರು. ತಿರ್ಗಾ ರಾತ್ರಿ 10 ಗಂಟೆ ಫೋನ್ ಮಾಡಿದ್ರು. ರಾತ್ರಿ 10 ಹೋಗ್ಬಿಟ್ಟಿತ್ತು. 10 ಗಂಟೆ ಫೋನ್ ಮಾಡಿದ್ರು. ಯಾರು? ಅವರ ತಂದೆಯವರು, ಲಕ್ಷ್ಮೀನಾರಾಯಣ ಭಟ್ಟ ಅಂತಕ್ಕಂಥವ್ರು. ಅವರು ಶುರು ಮಾಡುವಾಗಲೇನೆ ಸಂಸ್ಕೃತದಲ್ಲಿ ಶುರು ಮಾಡಿದ್ರು. ನಮ್ಮಮ್ಮ ಹೇಳಿದ ಅಂತಂದ್ರೆ ಎಲ್ಲ ಹೇಳಿದ. ನಾನು ಹೇಳಿದೆ, ಬಹಳ ದೊಡ್ಡವರು, ಸಮರ್ಪ್ಯಂತೆ ಭಕ್ತಿ ಪೂರ್ವಿಕಾ ಪ್ರಣತಯ ಭವತ್ ಪಾದಮೂಲೆ ಐಭೋಹೋ ವಿದ್ವಾಂಸ ಪ್ರಣಾಮಃ ಅಂತೆಲ್ಲ ಹೇಳಿ ಶುರು ಮಾಡೇ ಮಾಡ. ಯಾಕೆ ಹೇಳಿದ್ರೆ ಇಷ್ಟದ ವಿಚಾರದು, ಅವರು ಈ ನೀವು ಭಾಷ್ಯಪಾಠ ಸಂಸ್ಕೃತ ಹೇಳಿ ಭಾಷ್ಯಪಾಠ ಮಾಡ್ತಾ ಇರಂತೆ. ನನಗೆ ನೋಡಿ, ಅವರು ಶೃಂಗೇರಿಯಲ್ಲಿ ಇರ್ತಕ್ಕಂಥವ್ರು. ಶೃಂಗೇರಿ ಆಸ್ಥಾನದಲ್ಲಿ ಅಲ್ಲಿ ಇವತ್ತು ಕಾಲಕಟ್ ಪ್ರಾವಣೆ ಎಲ್ಲ ಹೋಗ್ತಾರೆ. ಹಿಂದೆ ಎಲ್ಲ ಬಹಳ ಬಾರಿ ಅಲ್ಲಿ ಮಾಡಿದ. ಅವರು ನೋಡಿ, ನೀವು ಸಚ್ಚಿದಾನಂದೇಂದ್ರ ಸರಸ್ವತಿಗಳ ಒಂದು ಪಾಠಕ್ರಮದಂತೆ ನೀವು ಇಲ್ಲಿನ ಪಾಠಶಾಲೆಯಲ್ಲಿ ನಡೀತಾ ಇದೆಯಂತೆ. ಅತ್ಯಂತ ಸಂತೋಷದ ವಿಷಯ. ಅಸ್ಮಾಕಂ ಮಹಾನ್ ಸಂತೋಷ ಸಂಜಾತಃ ಇದಂ ಶ್ರುತ್ವ ಅಂತ ಹೇಳಿದ್ರು. ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದೆ. ನೋಡಿ, ಅವ್ರು ಹೇಳಿದ ವಿಚಾರ ಯಾಕೆ, ನಾನು ನೋಡಿ ನಮ್ಮ ಸ್ವಾಮಿಗಳ ವಿಚಾರ ಯಾರು ಒಪ್ಪಲ್ಕೊಂಡ್ರೆ ಯಾರು ಮಾಡ್ತಾರೆ ಏನೋ ಹೇಳ್ತಾ ಇರ್ತಾರೆ, ಹಾಗಲ್ಲ ಅನ್ನೋದು ಕೇಳ್ತಾ ಇದ್ದೇನೆ ಅಷ್ಟೆ. ಅವರು ಬಹಳವಾಗಿ ನೋಡಿ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿನಃ ಅಂತ ಹೇಳ್ಬಿಟ್ಟು ಅವರ ವಿಚಾರ ಹೇಳಿ, ಅವರ ಸಿದ್ಧಾಂತ ಇದೆಯಲ್ಲ ಬಹಳ ಯೋಗ್ಯವಾಗಿರುವಂತಹ ವಿಚಾರ. ಅದು ಒಳ್ಳೆಯ ಸಂಪ್ರದಾಯ ಕ್ರಮದಲ್ಲಿ ಬಂದಿದ್ದಾರೆ. ನೀವು ಆ ರೀತಿ ಪಾಠ ಮಾಡ್ತಾರೆ, ಬಹಳ ಸಂತೋಷ ಅಂತ ಹೇಳಿದ್ರು. ಆಮೇಲಿಂದ ಏಪ್ರಿಲ್ ತಿಂಗಳಲ್ಲಿ ನಾನು ಯಾವುದೋ ಕೆಲಸ ಇದೆ, ನಾನು ಕಾರ್ಲಿ ಬರ್ತೀನಿ, ಬಂದಾಗ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅವ್ರಿಗೆ ನೋಡಿ ವಯೋವೃದ್ಧರು, ಅವರು ಭೇಟಿ ಮಾಡ್ತೀನಿ ನಿಮ್ಮನ್ನ, ಬಹಳ ಸಂತೋಷ ಅಂತಂದ್ರು. ನಾನು ಅನ್ಕೊಂಡೆ ನಮ್ಮ ಪಾಠಶಾಲೆಗೆ ಅವ್ರನ್ನ ಕರ್ಕೊಂಡು ಬಂದು ನಿಮ್ಮನ್ನೆಲ್ಲ ಸೇರಿಸಿ ಅವರು ಒಂದು ನಮಸ್ಕಾರ ಹಾಕಿ, ಮಹಾತ್ಮರವರು ಎಲ್ಲ ದೊಡ್ಡ ವಿದ್ವಾಂಸರು, ವೇದಾಂತ ವಿದ್ವಾಂಸರು ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ ನಿಮ್ಮ ಸಹಕಾರ ಹೇಗಿದ್ರೆ. ಅವ್ರು ಯಾರು ಬಂದ್ರೆ ಪಾಪ ಅವ್ರ ಕಾಲು ಆಗೋದಿಲ್ಲ, ಇದನ್ನ ಇಟ್ಕೊಂಡು ನಡಿಬೇಕು, ಯಾವುದು ಕಾಲು ಹಾಕಿದಾರಲ್ಲ ಅದನ್ನ ಇಟ್ಕೊಂಡು ನಡಿಬೇಕು. ಅವ್ರ ಮಗ ಅವ್ರು ಹೇಳಿದ್ರು, ನಾನು ಕರ್ಕೊಂಡ್ ಬರ್ತೇನೆ, ಬಹಳ ಸಂತೋಷ ಆಯ್ತು. ಯಾತಕ್ ಸಂತೋಷ ಆಯ್ತು ಅಂತಂದ್ರೆ, ನೀವು ಆ ಒಂದು ಮಹಾತ್ಮರು ಸಚ್ಚಿದಾನಂದೇಂದ್ರ ಸರಸ್ವತಿಗಳು ಎಷ್ಟು ಶ್ರಮಪಟ್ಟು ಅವರು ಈ ಒಂದು ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ. ಆ ಒಂದು ಕ್ರಮದಲ್ಲಿ ನೀವು ಅಧ್ಯಯನ ಮಾಡ್ತಾ ಇದ್ದೀರಿ ಅಂದ್ರೆ ಬಹಳ ಸಂತೋಷ ಆಯ್ತು ಅಂತೆಲ್ಲ ಬಹಳ ಹೇಳಿದ್ರು. ರಾತ್ರಿ 10 ಗಂಟೆಯಲ್ಲಿ ಇವ್ರು ಮಾಡಿದ್ಮೇಲೆ ಅವ್ರು ಮಾಡಿದ್ರು ತಿರ್ಗಾ. ಯಾಕೆಂದ್ರೆ ಇದಲ್ಲೇ ಎಷ್ಟು ಸ್ವಾಮಿಗಳ ಒಂದು ವಿಚಾರಧಾರೆ ಅಂತಕ್ಕಂಥದ್ದು ಎಲ್ಲರ ಮನಸ್ಸನ್ನು ಹೇಗೆ ಮುಟ್ಟಿದೆ ಅಂತ ಅನ್ನೋದಕ್ಕೆ ವಿಚಾರ ಹೇಳಿದೆ ಅಷ್ಟೆ. ಇರ್ಲಿ ನೋಡ ಎಲ್ಲಾಯ್ತು. ಎಲ್ಲಿವರೆಗೆ ಸಂಸಾರವೋ ಅಲ್ಲಿವರೆಗೆ ಆಯ್ತು. ಇಲ್ಲಿ ಅದಕ್ಕೆ ಕೆಲವು ಪ್ರಮಾಣ ವಾಕ್ಯ ಕೊಟ್ಟು ನೋಡ. ಯಥಾ ಅಗ್ನೇರ್ಜ್ವಲತಃ ಕ್ಷುದ್ರಾ ವಿಸ್ಫುಲಿಂಗಾ ವಿಚ್ಚರಂತಿ ಏವಮೇವ ಅಸ್ಮಾದಾತ್ಮನಃ
ಸರ್ವೇ ಪ್ರಾಣಾಃ ಸರ್ವೇ ಪ್ರಾಣಾಃ ವಿಚರಂತಿ. ಹೀಗೆ ಇದು ಬೃಹದಾರಣ್ಯಕ ಬರ್ತಕ್ಕಂಥ ಮಾತಿದು. ಯಥಾ ಅಗ್ನಿ ಜ್ವಲತಃ, ಜ್ವಾಜ್ವಲ್ಯಮಾನವಾಗಿ ಉರಿತಾ ಇದೆ, ಅಗ್ನಿ ಧಗಧಗ ಅಂತ ಉರಿತಾ ಇದೆ. ಅಲ್ಲಿಂದ ಏನಾಗಿದೆ? ಕ್ಷುದ್ರ ಸಣ್ಣ ಸಣ್ಣವಾಗಿ, ಅದು ಅಗಾಧವಾಗಿರತಕ್ಕಂಥ ಅಗ್ನಿ ಉರಿತಾ ಇದೆ ಅಗಾಧವಾಗಿ. ಅಲ್ಲಿಂದ ಅತ್ಯಂತ ಸಣ್ಣ ಸಣ್ಣವಾಗಿರತಕ್ಕಂಥ ಕ್ಷುದ್ರ ಸಣ್ಣ ಸಣ್ಣ ವಿಸ್ಫುಲಿಂಗ ಕಿಡಿಗಳು ವಿಚ್ಚರಂತೆ ಹೊರಟು ಬರುತ್ತವೆ. ಎಲ್ಲಿಂದ? ಅಂತ ಮಹಾಗ್ನಿಯಿಂದ, ಜ್ವಾಜ್ವಲ್ಯಮಾನವಾಗಿ ಉರಿತಾ ಇರ್ತಕ್ಕಂಥ ಪ್ರಕಾಶಂ ಉರಿತಾ ಇರ್ತಕ್ಕಂಥ ಅಗ್ನಿಯಿಂದ ಸಣ್ಣ ಪ್ರಕಾಶ. ಯಾವುದು? ಕಿಡಿ ಎಷ್ಟು ಪ್ರಕಾಶ ಇರುತ್ತೆ, ಎಷ್ಟು ಶಾಖ ಇರುತ್ತೆ, ಸಣ್ಣದು. ಇವು ಬರ್ತಾ ಇವೆ. ಇದೇ ರೀತಿ ಅಸ್ಮಾದ್ ಆತ್ಮನಃ, ಈ ಆತ್ಮನಿಂದಲೇ ಸರ್ವೇ ಪ್ರಾಣ ವಿಚ್ಚರಂತೆ ಅಂತ ಬೃಹದಾರಣ್ಯಕ ಬಂದಿದೆ. ಇದನ್ನ ಈ ಮುಂಡಕದಲ್ಲೂ ಕೂಡ ಬಂದಿದೆ. ಯಥಾ ಸುದೀಪ್ತ ಪಾವಕಾದ್ ವಿಸ್ಫುಲಿಂಗಾ ಸಹಸ್ರಶಃ ಪ್ರಭವಂತೆ ಸ್ವರೂಪಾ. ಮುಂಡಕದಲ್ಲೂ ಹೇಳಿದ್ದಾರೆ. ಇರ್ಲಿ. ಪ್ರಾಣ ಇಷ್ಟುದೆ. ಮತ್ತು ಪುರ್ಯಷ್ಟಕೇನ ಲಿಂಗೇನ ಪ್ರಾಣಾದ್ಯೇನ ಸಯುಜ್ಯತೆ. ಇದು ಈ ಜೀವ ಇದೆಯಲ್ಲ, ಈ ಕಿಡಿಗಳ ಪ್ರಾಣಗಳು ಬಂದವು. ಕಿಡಿಗಳು ವಿಸ್ಫುಲಿಂಗ ವಿಚರಂತಿ ಸರ್ವೇ ಪ್ರಾಣ ಪ್ರಾಣ ಬಂದಿವೆ ಅಂತ ಹೇಳಿದ್ರು. ಇದು ಪುರ್ಯಷ್ಟಕೇನ ಲಿಂಗೇನ ಅಂದ್ರೆ ಏನು? ಗುರುತು. ಏನು ಇದು ಗುರುತು ಬಂದಿವೆ ಅಂತ ಅನ್ನೋದಕ್ಕೆ ಅಂದ್ರೆ, ಈ ಒಂದು ಶರೀರ ಇದೆಯಲ್ಲ, ಅದರಲ್ಲಿ ಪುರ್ಯಷ್ಟಕ ಅಂದ್ರೆ ಶರೀರ, ಇಲ್ಲಿ ಅಷ್ಟಕ. ಇದು ಈ ಶರೀರ ಯಾತ್ರ ಅಷ್ಟಕ ಅಂದ್ರೆ 8 ವಿಧವಾದ ತತ್ವಗಳಿಂದ ಮಾಡಲ್ಪಟ್ಟಿದೆ. 8 ವಿಧ ಹೇಳಿದ್ರಲ್ಲ ಇಲ್ಲಿ, ಅದನ್ನ ಯಾವ್ದು ಹೇಳ್ತಾರೆ? ಇಲ್ಲೇ ಹೇಳ್ತಾರೆ ನೋಡಿ. ಅದು ಪುರ್ಯಷ್ಟ ಎಲಿಂಗೇನ ಪ್ರಾಣಾದ್ಯ, ಪ್ರಾಣವೇ ಮುಂತಾದ 8 ಗುರುತುಗಳ ಮೂಲಕ ಅದನ್ನು ನಾವು ಕಾಣಬಹುದಾಗಿದೆ. ತೇನ ಬದ್ಧಸ್ಯ ವೈ ಬಂಧೋ ಮೋಕ್ಷೋ ಮುಕ್ತಸ್ಯ. ಅದರಿಂದ ಬದ್ಧನಾದವನಿಗೆ ಬಂಧ, ಅವನಿಗೆ ಬದ್ಧನ, ಅವನಿಗೆ ಬದ್ಧ, ಅವನಿಗೆ ಜೀವ. ಮತ್ತೆ ಮೋಕ್ಷ ಮುಕ್ತಸ್ಯ, ಅದರಿಂದ ಮುಕ್ತನಾದವನಿಗೆ ಮೋಕ್ಷ. ಇದು ಸ್ಮೃತಿ ವಾಕ್ಯ ಇದೆ, ಯಾವುದು ಗೊತ್ತಿಲ್ಲ ಇರಲಿ. ಈ ಪುರ್ಯಷ್ಟಕ 8 ಇದೆಯಲ್ಲ, ಅದು ಯಾವುದು 8 ಅಂದ್ರೆ ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ತತ್ರ ಪ್ರಾಣಾದಿ ಪಂಚಕಂ ಅಂದ್ರೆ ಪ್ರಾಣೋಪಾನ ವ್ಯಾನದಾನ ಸಮಾನ ಮೊದಲು ಹೇಳಿದ್ರಲ್ಲ, ಅದು 1. ಮತ್ತು ಭೂತ ಸೂಕ್ಷ್ಮ ಪಂಚಕಂ, ಇದು ಪೃಥ್ವಿ, ತೇಜಸ್ಸು, ವಾಯು, ಆಕಾಶ, ಅದು ಪೃಥ್ವಿ, ಅದು 2. ಬುದ್ಧೀಂದ್ರಿಯ ಪಂಚಕಂ, ಒಂದು ಜ್ಞಾನೇಂದ್ರಿಯ, 5 ಜ್ಞಾನೇಂದ್ರಿಯಗಳು 3. ಮತ್ತೆ ಕರ್ಮೇಂದ್ರಿಯ ಪಂಚಕಂ, 5 ಕರ್ಮೇಂದ್ರಿಯಗಳು 4. ಅಂತಃಕರಣ ಚತುಷ್ಟಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಹೇಳಿದ್ವಲ್ಲ, ಅಂತಃಕರಣದ ವೃತ್ತಿಗಳು ಅವು 5. ಮತ್ತೆ ಅವಿದ್ಯಾ, ಕಾಮ, ಕರ್ಮ, ಇಷ್ಟರ ಸಂಘ. ಇಷ್ಟೇ ಕರ್ಮ ಇದೆಯಲ್ಲ. ಇತಿ ಪುರ್ಯಷ್ಟಕಂ, ಇದು ಪುರ್ಯಷ್ಟಕ. ಇದು ಗುರುತಿದು, ಇವೆಲ್ಲ ಶರೀರದ ಇದೆ, ಜೀವಾತ್ಮದ ಗುರುತಿದು. ಏವಂ ಸ್ಥಿತೆ ಜೀವಸ್ಯ ಯಥಾ ಉಪಾಧ್ಯಭಿಮಾನಾದೇವ ಕರ್ತೃತ್ವ ಭೋಕ್ತೃತ್ವಂಚ. ಹೀಗಿರುವಾಗ ಜೀವನಿಗೆ ಹೇಗೆ ಉಪಾಧಿಯ ಅಭಿಮಾನದಿಂದ, ಅಂದ್ರೆ ಆ ಉಪಾಧಿಯ ಒಂದು ಅಭಿಮಾನ, ಅದಕ್ಕೆ ಸಂಬಂಧಪಟ್ಟಿದ್ದು ಅದಿದ್ರೆ ಇರುತ್ತೆ, ಅದ್ರ ಒಂದು ಅಭಿಮಾನ, ನಾನೇ ಆಗಿದ್ದೇನೆ ಅಂತಕ್ಕಂಥದ್ದು. ಹೀಗೆ ಆ ಉಪಾಧಿಗಳಲ್ಲಿ ನಾನೆಂಬ ಭಾವದಿಂದ ಕರ್ತೃತ್ವ ಭೋಕ್ತೃತ್ವ, ಅವನಿಗೆ ಕರ್ತೃತ್ವ ಇದೆ, ಭೋಕ್ತೃತ್ವ ಇದೆಯಲ್ಲ. ಅದೇ ರೀತಿ ತಥೈವ ಜೀವ, ಈ ಜೀವನು ಮುಖ್ಯ ಪ್ರಾಣ ಸಚಿವ, ಮುಖ್ಯ ಪ್ರಾಣದ ಜೊತೆಯಲ್ಲಿ ಇರತಕ್ಕಂತಹ ಜೀವ ಸೇಂದ್ರಿಯ ಸಮನಸ್ಕ, ಇವನು ಇಂದ್ರಿಯ ಸಹಿತನಾಗಿ, ಮನಸ್ಸಹಿತನಾಗಿ, ಅದೇ ಪುರ್ಯಷ್ಟಕ ಹೇಳಿದ್ರಲ್ಲ, ಅದು ಸಹಿತನಾಗಿ. ಏನು ಅಲ್ಲಿ ಅಷ್ಟೇ ಅಲ್ಲ, ಸಹಿತನಾಗಿದ್ರೆ ಅದರಲ್ಲೇ ತಾದಾತ್ಮ್ಯವುಳ್ಳವನಾಗಿ, ಯಾವೇ ನಾನು ಅಂತ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ? ವಿದ್ಯಾ ಕರ್ಮ ಪೂರ್ವ ಪ್ರಜ್ಞಾ ಅಪರಿಗ್ರಹ. ಮುಖ್ಯವಾದ ಇಲ್ಲಿ ವಿದ್ಯಾ ಕರ್ಮ, ಅವನ ಒಂದು ಕರ್ಮಕ್ಕೆ
ಮತ್ತೆ ಏನು ಮಾಡ್ತಾ ಇದ್ದಾನೆ, ಯಾವ ರೀತಿಯಿಂದ ಮಾಡ್ತಾ ಇದ್ದಾನೆ, ಮತ್ತೆ ಇವೆಲ್ಲ ಪೂರ್ವ ಪ್ರಜ್ಞೆ ಇವೆಲ್ಲ ಬಂದಿದೆಯಲ್ಲ ಬೃಹದಾರಣ್ಯಕ ಪೂರ್ವ ಪ್ರಜ್ಞೆ ಹಿಂದಿನ ಸಂಸ್ಕಾರ. ಅದಕ್ಕೆ ತಕ್ಕಂತೆ ಶರೀರ ಆರಂಭಕ ಭೂತ ಸೂಕ್ಷ್ಮ ಸಹ ಶರೀರ ಆರಂಭಕಕ್ಕೆ ಶರೀರವು ಉಂಟಾಗುವುದಕ್ಕೆ ಬೇಕಾಗಿರುವಂತಹ ಭೂತ ಸೂಕ್ಷ್ಮಗಳಿಂದ ಭೂತ ಸೂಕ್ಷ್ಮ ಜೊತೆಯಲ್ಲಿ ಪೂರ್ವದೇಹಂ ವಿಹಾಯ ಹಿಂದಿನ ದೇಹವನ್ನು ಬಿಟ್ಟು ದೇಹಾಂತರಂ ಪ್ರತಿಪದ್ಯತೆ ಇನ್ನೊಂದು ದೇಹಕ್ಕೆ ಹೋಗುತ್ತಾನೆ. ಯಾವುದರ ಆಧಾರ? ಇಷ್ಟೂ ಆಧಾರ. ಹೋಗ್ಬೇಕಾದ ಏನು ನಮಗೆ ಬಲ ಏನು, ನಿಮಿತ್ತ ಏನು ಅಂದ್ರೆ ವಿದ್ಯಾ, ಕರ್ಮ, ಪೂರ್ವ ಪ್ರಜ್ಞಾ, ಇವು ಮೂರೇ. ಇದಕ್ಕೆ ಅನುಸಾರವಾಗಿ ಅವನು ಬೇರೊಂದು ದೇಹವನ್ನು ಪಡೆಯುತ್ತಾನೆ. ಇದ್ಯಾರಕ್ಕೆ ಇಷ್ಟೆಲ್ಲ ಹೇಳಿದ್ರು? ಗತ್ಯಾಗತಿ ಅಂತ ಅನ್ನೋದಕ್ಕೆ ಇಷ್ಟೆಲ್ಲ ವಿವರಣೆ. ಗತಿ ಆಗತಿ ಇವೆಲ್ಲ ಸಹಿತವಾಗಿ ಅವನು ಹೋಗ್ತಾನೆ, ಎಲ್ಲವನ್ನೂ ತಗೊಂಡು ಹೋಗ್ತಾನೆ. ಏಕೆ? ಎಲ್ಲವೂ ಇರುತ್ತೆ, ಅದಕ್ಕನುಗುಣವಾಗಿ ಆಯಾಯ ದೇಹವನ್ನ ಅವನು ಪ್ರವೇಶ ಪಡೆಯುತ್ತಾನೆ ದೇಹವನ್ನು ಅಂಥೇಳಿ. ಮತ್ತು ತಮ್ ಉತ್ಕ್ರಾಂತಂ ಪ್ರಾಣೋ ಅನುತ್ಕ್ರಾಮತಿ, ಇದು ಪ್ರಶ್ನದಲ್ಲೂ ಬಂದಿದೆ. ಸೋಭಿಮಾನಾದೋ ಉತ್ಕ್ರಾಮತ ಅಂತಿದೆಯಲ್ಲ, ಅಲ್ಲಿ ಉತ್ಕ್ರಾಮನ ಪ್ರಾಣ ಅನುತ್ಕ್ರಾಮತಿ, ಪ್ರಾಣಂ ಅನುತ್ಕ್ರಾಮಂತಂ ಸರ್ವೇ ಪ್ರಾಣ ಅನುತ್ಕ್ರಾಮಂತಿ, ಸವಿಜ್ಞಾನೋ ಭವತಿ, ಸವಿಜ್ಞಾನಮೇವ ಅನ್ವಕ್ರಾಮತಿ, ತಂ ವಿದ್ಯಾಕರ್ಮಣಿ ಸಮನ್ವಾರ ಭೇತೆ ಪೂರ್ವ ಪ್ರಜ್ಞಾ ಚ ಬೃಹದಾರಣ್ಯಕ. ಇದನ್ನೇ ನೀವು ಹೇಳಿದ್ರಲ್ಲ, ಅದನ್ನೇ ಅವನು ತಮ್ಮ ಉತ್ಕ್ರಾಮಂತಂ ಪ್ರಾಣೋ ಉತ್ಕ್ರಾಮತಿ, ಅದೇ ಪ್ರಾಣ ಜೊತೆ ಪ್ರಾಣಕ್ಕೆ ಪ್ರಾಣವನ್ನು ಅನುಸರಿಸಿ, ಪ್ರಾಣವು ಅನುಸರಿಸಿ ಉತ್ಕ್ರಾಮ ಹೋಗುತ್ತೆ, ಅದನ್ನು ಕೂಡ ಹೋಗುತ್ತೆ. ಅದನ್ನ ಅನುಸರಿಸಿ ಎಲ್ಲ ಪ್ರಾಣಗಳು, ಮುಖ್ಯ ಪ್ರಾಣ ಹೋಗ್ತಾನೆ, ಅದನ್ನನುಸರಿಸಿ ಎಲ್ಲ ಪ್ರಾಣ, ಬೇರೆ ಪ್ರಾಣೋಪಾನ ವ್ಯಾನೋದಾನ ಇದೆಯಲ್ಲ ಅದು, ಅವು ಹೋಗ್ತವೆ. ಮತ್ತು ಸವಿಜ್ಞಾನೋ ಭವತಿ, ಅಂದ್ರೆ ಅವನಿಗೆ ಯಾವ ಒಂದು ಈ ಸಂಸ್ಕಾರ ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಅದನ್ನ ಅನುಸರಿಸಿಕೊಂಡೇ ಅವನು ಹೋಗುತ್ತಾನೆ. ಈ ಹಿಂದೆ ಇದರಿಗೆ ಗತ್ಯಾಗತಿ ಹೇಳುವಾಗ ಅವನ ಜೊತೆ ಬರ್ತಕ್ಕಂಥದ್ದು ಯಾವುದು ಅಂತ ಪ್ರಶ್ನೆ ಹಾಕೊಂಡು ಅದರ ಸಿದ್ಧಾಂತ ಮಾಡಿದ್ದಾರಲ್ಲ. ಏನು? ಅವನ ಯಾವ ಕರ್ಮವನ್ನು ಮಾಡಿದ್ದಾನೋ ಅದು ಕರ್ಮ ಫಲಗಳೆಲ್ಲವೂ ಬರ್ತವೆ. ಮತ್ತೆ ತಮ್ ಅವನನ್ನ ವಿದ್ಯಾಕರ್ಮಣಿ ಸಮನ್ವಾರ ಭೇದೆ, ವಿದ್ಯೆ ಮತ್ತೆ ಕರ್ಮ ಮತ್ತೆ ಪೂರ್ವ ಪ್ರಜ್ಞೆ ಇವು ಇತಿ ಶ್ರುತ ವಿರೋಧಾಂಗ. ಇತಿತು ಪಂಚಮ್ಯಾಂ ಮಾಹುತವು ಆಪಃ ಪುರುಷವಚಸೋ ಭವಂತಿ, ಇದು ಪಂಚಾಗ್ನಿ ವಿದ್ಯೆಯಲ್ಲಿ ಬಂದಿರತಕ್ಕಂತಹದ್ದು. ಪಂಚಮ್ಯಾಂ ಮಾಹುತ, ಪಂಚಮ ಅಂದ್ರೆ ಅಪ್ಪು, ಆಪಃ ಐದನೇ ಆಹುತಿಯಲ್ಲಿ, ಐದನೇ ಆಹುತಿ ಅಂದ್ರೆ ಯಾವುದು? ಆ ಒಂದು ಸ್ತ್ರೀ, ಅದರಲ್ಲಿ ಆಪಃ ಅಂದ್ರೆ ಈ ತತ್ವ, ಅದು ಪುರುಷವಚ ಸ್ವಭವಂತಿ, ಪುರುಷ ಆಗಿ ಆಗುತ್ತದೆ, ಪುರುಷ ಎಂಬ ಮಾತಿನಿಂದ ಕರೆಯಲ್ಪಡುತ್ತದೆ ಅಂತ ಹೇಳಿ ಆ ಪಂಚಾಗ್ನಿ ವಿದ್ಯೆ ಇದೆಯಲ್ಲ ಅದನ್ನು ಆಯ್ತು. ಇದನ್ನ ಬೇಕಾದ್ರೆ ಸ್ವಲ್ಪ ವಿಸ್ತಾರವಾಗಿ ಮುಂದಿನ ಮಾರ್ಗ ಹೇಳ್ದ. ಇತಿ ಚ ಅಪ್ರಧಾನಾನಾಂ ಅಶೇಷಾಣಾಂ ಭೂತಾನಾಂ ಗ್ರಹಣಮಿತಿ ಭಾಷ್ಯಕಾರಣ ನಿರ್ಣೀತತ್ವಾಚ. ಹೀಗೆ ಅಪ್ರಧಾನಂ ಅಶೇಷಾಣಾಂ ಭೂತಾನಾಂ, ಅಪ್ರಧಾನವಾಗಿರತಕ್ಕಂತಹ ಕೇವಲ ಅಪ್ಪು, ಪಂಚಮ್ಯಾಂ ಆಹುತವು ಪುರುಷವಚಸೋ ಭವಂತಿ ಅಂತ ಹೇಳಿದ್ದಾರಲ್ಲ, ಅಪ್ಪು ಅಂತ ಹೇಳಿದ್ದಾರಲ್ಲ, ಪಂಚಮ್ಯಾಂ ಆಹುತವು ಆಪಹ ಪುರುಷವಚಸೋ ಭವಂತಿ, ಆಪಹ ಅಂತ ಹೇಳಿದ್ದರೂ ಕೂಡ ಏನಂತ ನಾವು ತಿಳ್ಕೊಳ್ಬೇಕು? ಅಶೇಷಾಣಾಂ ಭೂತಾನಾಂ ಅಂದ್ರೆ ಇನ್ನಾಲ್ಕೆ ಬಿಟ್ಟು ಬಿಡಬೇಕು ಅಂತಲ್ಲ, ಅದನ್ನೂ ಸೇರಿಸ್ಕೊಳ್ಬೇಕು, ಆದರೆ ಅಪ್ರಧಾನವಾಗಿ ಇರುತ್ತೆ ಅಂತ ಅಷ್ಟೆ. ಆ ಅಶೇಷಾಣ ಎಲ್ಲ ಭೂತಗಳನ್ನು ನಾವು ಗ್ರಹಣ ಮಾಡಬೇಕು ಇದರಿಂದ ಎಂಬುದಾಗಿ ಭಾಷ್ಯಕಾರರು ಅಲ್ಲಿ ನಿರ್ಣಯ ಮಾಡಿದ್ದಾರೆ. ಇದು ಇನ್ನೂ ಪೂರ್ತಿ ಮುಗಿದಿಲ್ಲ, ಪೂರ್ತಿ ಮುಗಿದ್ರೆ ಇದು ಪೂರ್ತಿ ಅರ್ಥವಾಗುತ್ತೆ. ಈ ಒಂದು ಸೂತ್ರ ಭಾಷೆ ಉದಾಹರಣೆ ಕೊಟ್ಟಿದ್ದಾರೆ, ಆ ಉದಾಹರಣೆಯನ್ನು ನೋಡಿ ಮುಂದಿನ ವಾರ ಇನ್ನು ಸ್ವಲ್ಪ ಯಾಕೆ ಇದು ಬಹಳ ಮುಖ್ಯವಾದ ವಿಚಾರ ಗತ್ಯಾಗತಿ ಅಂತಕ್ಕಂಥದ್ದು, ಅದನ್ನ ಮುಂದಿನ ವಾರ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.